ಇಷ್ಟೆಲ್ಲ ವಿರೋಧಾಭಾಸ ಇದ್ರೂ ಕೂಡ ವಾತರಕ್ತಕ್ಕೂ ಮತ್ತು ಯೂರಿಕ್ ಆಸಿಡ್ಗೂ ಯಾಕೆ ಸಂಬಂಧ ಬಂದಿದೆ? ಇದು ಶುರುವಾಗಿರೋದು ಬ್ರಿಟಿಷರ ಕಾಲದಲ್ಲಿ. ಬ್ರಿಟಿಷರು ಭಾರತವನ್ನು ಆಳ್ತಿರುವಾಗ ಅವರಿಗೆ ತಮ್ಮ ಒಂದು ಮಾಡರ್ನ್ ವೈದ್ಯಕೀಯ ಪದ್ಧತಿಯನ್ನು ಭಾರತದಲ್ಲಿ ತಗೊಂಡ್ ಬರ್ಬೇಕಾಗಿತ್ತು. ಆದ್ರೆ ಏನಾಗಿತ್ತು ಅಂತಂದ್ರೆ ಭಾರತದಲ್ಲಿ ಆಯುರ್ವೇದ ಪದ್ಧತಿ ಆಗ್ಲೇ ನಡೀತಾ ಇತ್ತು. ಜನರ ಸಂಪೂರ್ಣ ವಿಶ್ವಾಸ ಆಯುರ್ವೇದ ವೈದ್ಯಕೀಯ ಪದ್ಧತಿ ಮೇಲೆ ಇತ್ತು. ಇಂಥ ಸಮಯದಲ್ಲಿ ಭಾರತದ ಜನರ ಆಯುರ್ವೇದದ ಮೇಲಿನ ವಿಶ್ವಾಸವನ್ನು ತೆಗೆದು ತಮ್ಮ ವೈದ್ಯಕೀಯ ಪದ್ಧತಿ ಮೇಲೆ ವಿಶ್ವಾಸ ಬರಬೇಕು ಅಂತಂದೇಳಿ ಅವರು ಅನೇಕ ಸಂಸ್ಕೃತ ಪಂಡಿತರಿಗೆ ಸ್ಕಾಲರ್ಶಿಪ್ ಗಳನ್ನು ಕೊಟ್ಟು ಅವರ ಮಾಡರ್ನ್ ಪದ್ಧತಿಯಲ್ಲಿರುವಂತ ರೋಗಗಳಿಗೆ ಆಯುರ್ವೇದದಲ್ಲಿರುವಂತ ರೋಗಗಳಿಗೆ ಏನಾದರೂ ಒಂದು ಸಂಬಂಧ ಕಟ್ಟಿ ಕೊಡಬೇಕು ಅಂತ ಹೇಳಿ ಅನೇಕ ಗ್ರಂಥಗಳು ಹೊರಗೆ ಬಂತು. ಅಂಥದ್ರಲ್ಲಿ ಈ ಆಯುರ್ವೇದದಲ್ಲಿರುವಂತ ವಾತರಕ್ತಕ್ಕೂ ಯೂರಿಕ್ ಆಸಿಡ್ ಅಥವಾ ಗೌಟಿ ಆರ್ಥೈಟಿಸ್ಗೂ ಡೈರೆಕ್ಟ್ ಒಂದು ಸಂಬಂಧ ಕಲ್ಪಿಸಲಾಯಿತು. ಹೀಗೆ ಆಗ್ತಾ ಆಗ್ತಾ ನಮ್ಮ ಜನರಲ್ಲಿ ಆಯುರ್ವೇದ ಪದ್ಧತಿಯ ಮೇಲಿನ ವಿಶ್ವಾಸ ಕಡಿಮೆ ಆಗ್ತಾ ಮಾಡರ್ನ್ ವೈದ್ಯಕೀಯ ಪದ್ಧತಿ ಮೇಲೆ ವಿಶ್ವಾಸ ಹೆಚ್ಚಾಗಕ್ಕೆ ಶುರುವಾಯಿತು. ಸಂಪೂರ್ಣ ವೈದ್ಯಕೀಯ ಪದ್ಧತಿ ಅದರ ಮೇಲೆ ಡಿಪೆಂಡ್ ಆಗ್ತಾ ಬಂತು. ಈಗ ಮಾಡರ್ನ್ ಯುಗದಲ್ಲಿ ಈಗಿನ ಕಾಲದಲ್ಲಿ ಆಯುರ್ವೇದದ ಮೇಲೆ ವಿಶ್ವಾಸ ಜನರಿಗೆ ಬರಲಿ ಅಂತಂದೇಳಿ ಅಲೋಪತಿಯಲ್ಲಿ ಮೆನ್ಷನ್ ಆಗಿರುವಂತಹ ಎಲ್ಲ ರೋಗಗಳು ಆಯುರ್ವೇದದಲ್ಲಿ ಕೂಡ ಮೆನ್ಷನ್ ಆಗಿದೆ ಅಂತಂದೇಳಿ ತೋರ್ಸಕ್ಕೆ ಹೋದಾಗ ಆ ಹಳೆಯ ಒಂದು ಹೋಲಿಕೆಯನ್ನು ಮುಂದೆ ತಗೊಂಡು ಬರ್ತಾ ಇದ್ದಾರೆ. ನನ್ನ ಪ್ರಕಾರ ಆಯುರ್ವೇದ ವೈದ್ಯಕೀಯ ಪದ್ಧತಿ ತನ್ನದೇ ಆದ ಒಂದು ವಿಶೇಷ ಸ್ಥಾನ ಹೊಂದಿದೆ. ಇದು ತನ್ನದೇ ಆದ ಒಂದು ಸಂಪೂರ್ಣ ವೈದ್ಯಕೀಯ ಪದ್ಧತಿ. ಆಯುರ್ವೇದದಲ್ಲಿರುವಂಥ ಪ್ರತಿಯೊಂದು ರೋಗಕ್ಕೂ ಮಾಡರ್ನ್ ವೈದ್ಯಕೀಯ ಪದ್ಧತಿಯ ಪ್ರಕಾರನೇ ನಾವು ಪ್ರೂವ್ ಮಾಡಬೇಕು ಅನ್ನೋ ಯಾವ ಅವಶ್ಯಕತೆಯೂ ಇಲ್ಲ. ಹೀಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದನೇ ಈ ಒಂದು ಎಡವಟ್ಟಾಗಿದೆ.